ನಮ್ಮ ಇವಿ ರೆಡಿ ಎಕ್ಸ್ಪೋ 2026 ನಮ್ಮ ಜೊತೆ ಈಗ ಸದ್ಯಕ್ಕೆ ಇದ್ದಾರೆ ಕೆಂಡ ಸಂಪಿಗೆ ಖ್ಯಾತಿಯ ವಿಕಿ ವರುಣ್ ಅವರು. ನಮಸ್ಕಾರ ಸರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಕ್ಸ್ಪೋಗೆ ಬಂದಿದ್ದಕ್ಕೆ. ಸೊ ನಾವು ಮಾತಾಡೋಕ್ಕಿಂತ ಮುಂಚೆ ಅವ್ರು ಆ್ಯಕ್ಚುಲಿ ಈ ಕಾರ್ನ ಕೇಳ್ತಾ ಇದ್ರು, ಎಷ್ಟಿರ್ಬೋದು ಇದರ ಚಾರ್ಜಿಂಗ್ ಕೆಪಾಸಿಟಿ ಎಷ್ಟು ಆ್ಯಂಡ್ ರೇಂಜ್ ಎಷ್ಟು ಅಂತೆಲ್ಲ. ಸೊ ನೆಕ್ಸ್ಟ್ ಕಾರ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಇಲ್ಲ, ಆ್ಯಕ್ಚುಲಿ ಕಾರ್ ಚೇಂಜ್ ಮಾಡೋ ಪ್ಲ್ಯಾನ್ ಇತ್ತು. ಇವಾಗ ನಾನೆಲ್ಲ ಬೇರೆ ಫ್ರೆಂಡ್ಸ್ ಎಲ್ಲ ವಿಚಾರಿಸಿ ವಿ ಕಾರ್ಗೆ ಹೋದ್ರೆ ಬೆಟರು, ಅದೇ ಫ್ಯೂಚರ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಹಂಗೆ ಇದು ನೋಡಿದ್ನಲ್ಲ, ನನಗೆ ನಂದು ಆ್ಯಕ್ಚುಲಿ ಈಗಿರೋದು ರೆಡ್ ಕಲರ್ ಕಾರ್ ನೋಡಿ ಸರ್, ಇದು ರೆಡ್ ಇದೆ. ಅದಕ್ಕೆ ಅದನ್ನ ನೋಡಿ ಇಷ್ಟ ಆಯಿತು, ಅದಕ್ಕೆ ರೇಟ್ ಎಲ್ಲ ವಿಚಾರಿಸ್ತಾ ಇದ್ದೆ. ಓ ನೈಸ್ ನೈಸ್. ಸೊ ಈಗ ನಮ್ಮ ಇವಿ ರೆಡಿ ಎಕ್ಸ್ಪೋ ಕೇವಲ ಆ್ಯಂಡ್ ಸ್ಪೆಸಿಫಿಕ್ ಆಗಿ ಇವಿ ಕಾರ್ಗಳನ್ನೇ ನಾವು ಗಮನದಲ್ಲಿಟ್ಕೊಂಡು ಮಾಡಿರುವಂಥ ಒಂದು ಎಕ್ಸ್ಕ್ಲೂಸಿವ್ ಇವಿ ಎಕ್ಸ್ಪೋ ಇದು. ಸೊ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಸೊ ನೀವು ಕೂಡ ಭೇಟಿ ಕೊಟ್ಟಿದ್ದೀರಿ, ಕಾರ್ಗಳನ್ನೆಲ್ಲ ನೋಡಿದ್ದೀರಿ, ಗಾಡಿಗಳನ್ನ ನೋಡಿದ್ದೀರಿ, ಬೇರೆ ಬೇರೆ ಥರದ ಗಾಡಿಗಳನ್ನ ನೋಡಿದ್ದೀರಿ. ಸೊ ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಭಾಳ ಖುಷಿ ಆಯಿತು. ಮೊದಲನೇದಾಗಿ ನನಗೆ ಇನ್ವೈಟ್ ಮಾಡಿದ್ದಕ್ಕೆ ಭಾಳ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಟೀಮ್ ಅವ್ರಿಗೆ. ಮತ್ತು ಇನ್ನೊಂದೇನೆಂದರೆ, ನಮ್ಮಮ್ಮ ಇದಕ್ಕೆ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಿದೆ. ಇನ್ವೈಟ್ ಮಾಡಿದ್ಮೇಲೆ ನಮ್ಮಮ್ಮ ಯಾವ ಪ್ರೋಗ್ರಾಮ್ ನಾನು ಹೋಗೋದನ್ನು ಫಾಲೋ ಅಪ್ ಮಾಡಲ್ಲ. ಆದರೆ ಇದಕ್ಕೆ ಹೋದೆ ಅಂತ ಕೇಳಿದ್ರು. ಏನಕ್ಕೆ ಅಂದರೆ, ನಮ್ಮ ತಾಯಿಗೆ ಬೇಕಾಗಿರೋ ಮಾಹಿತಿನೂ ಒಂದೆರಡು ಇತ್ತು. ಆ ಕಡೆ ನಾನು ರಿಸರ್ಚ್ ಮಾಡ್ತಾ ಇದ್ದೆ. ನಮ್ಮ ತಾಯಿಗೆ ಹೇಳಬೇಕಾಗಿತ್ತು ಅದನ್ನು. ಐ ಆಮ್ ಸೋ ಹ್ಯಾಪಿ ಇದಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ. ಎಲ್ಲರಿಗೂ ಅಪ್ಗ್ರೇಡ್ ಆಗ್ತಾ ಇರ್ತಾರಲ್ವ ಲೈಫಲ್ಲಿ, ಹಂಗೆ ಇದೊಂದು ಬೇರೆ ಒಂದು ಅಪ್ಗ್ರೇಡ್ ನಡೆಯುತ್ತೆ. ಅದಕ್ಕೆಲ್ಲರೂ ಸ್ಪಂದಿಸ್ತಾ ಇರೋ ರೀತಿ ನೋಡಿ ನನಗೂ ವಾವ್ ಅಂತು. ನಿಮ್ಮ ಕ್ರೂ ಮೆಂಬರ್ಸ್ ಮತ್ತು ಸರ್ ಜೊತೆ ಎಲ್ಲ ಮಾತಾಡಿದಾಗ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಅದು ಭಾಳ ಹ್ಯಾಪಿ. ನಾನು ಇಲ್ಲಿವರೆಗೆ ನಂದು ಒಂದು ಅಷ್ಟು ಸಿನಿಮಾ ಜರ್ನಿಲಿ ತುಂಬ ಎಕ್ಸ್ಪೋಗಳಿಗೆ ಹೋಗಿದ್ದೀನಿ. ಇದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೋ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಎಲ್ಲ ಕಂಪ್ನಿಯವ್ರಿಗೆ ಒಳ್ಳೆಯದಾಗಲಿ, ಎಲ್ಲ ಕ್ರೂಗೆ ಮತ್ತು ನಮ್ಮ ನ್ಯೂಸ್ ಫಸ್ಟ್ ಚಾನಲ್ ಎಲ್ಲರಿಗೂ ವೆರಿ ಆಲ್ ದ ಬೆಸ್ಟ್. ಹಿಂಗೆ ಇನೋವೇಟಿವ್ ಆಗಿರೋ ಪ್ರೋಗ್ರಾಮ್ ಮಾಡ್ತಾ ಇರಿ, ನಮ್ಮನ್ನು ಇನ್ವೈಟ್ ಮಾಡ್ತಾ ಇರಿ, ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸರ್. ಬಂದಿದ್ದು ಖುಷಿ ಆಯಿತು ಆ್ಯಂಡ್ ನಮ್ಮ ಬಗ್ಗೆ ಪ್ರಶಂಸೆಯ ಮಾತುಗಳನ್ನ ಆಡಿದ್ದಕ್ಕೆ ಇನ್ನಷ್ಟು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.